ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಬ್ಬೂರ್. ದ್ವಿತೀಯ PUCಯ ರಾಜ್ಯಶಾಸ್ತ್ರ ಪಠ್ಯದ 5ನೇ ಅಧ್ಯಾಯದ 4ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಆದರದ ಸ್ವಾಗತ. ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ನಾವು ಈಗಾಗಲೇ ಈ ಹಿಂದಿನ ಭಾಗಗಳಲ್ಲಿ ರಾಷ್ಟ್ರ ನಿರ್ಮಾಣ ಅಂದ್ರೇನು, ಅದಕ್ಕಿರುವಂತಹ ಅಗತ್ಯಾಂಶಗಳೇನು, ಹಾಗೆ ಕೆಲವೊಂದಿಷ್ಟು ಸಮಸ್ಯೆಗಳಾದಂತಹ ಅನಕ್ಷರತೆ, ಅಸಮಾನತೆ, ಕೋಮುವಾದಗಳ ಬಗ್ಗೆ ಈ ಹಿಂದಿನ 3 ಭಾಗಗಳಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಇದು 4ನೇ ಭಾಗ. ವಿಶೇಷವಾಗಿ ಈ ಭಾಗದಲ್ಲಿ ನಾವು ಇನ್ನುಳಿದಂತಹ 2 ಸವಾಲುಗಳಾಗಿರುವಂತಹ ಭಯೋತ್ಪಾದನೆ ಮತ್ತು ಭ್ರಷ್ಟಾಚಾರ, ಅವುಗಳಿಗಿರುವಂತಹ ಕಾರಣಗಳೇನು, ಹಾಗೆ ಅವು ಹೇಗೆಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೊಡಕಾಗಬಹುದು ಅನ್ನೋದ್ರ ಬಗ್ಗೆ, ಹಾಗೆ ಸರ್ಕಾರದ ಕ್ರಮಗಳ ಬಗ್ಗೆ ಇವತ್ತಿನ ಈ ಭಾಗದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಭಯೋತ್ಪಾದನೆ ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಒಂದು ಮಾತಂತೂ ಬಂದೇ ಬಂದಿರ್ತದೆ. ಏನು ಅಂತಂದ್ರೆ, ಅವರು ನೋಡೋಕೆ ಕಪ್ಪು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ, ಒಂದು ರೀತಿ ಅವ್ರ ಮುಖನೇ ನಮ್ಗೆ ಕಾಣಿಸೋದಿಲ್ಲ, ಅವರೇನಾದರೂ ಮತ್ತೊಮ್ಮೆ ನಮ್ಮ ದೇಶಕ್ಕೆ ಬರಲಿ, ಹೆಂಗಾದರೂ ಮಾಡಿ ಅವರನ್ನು ಮಟ್ಟ ಹಾಕಬೇಕು ಅಂತ ಹೇಳಿ, ಹಿಂಗೆ ಸಾಮಾನ್ಯವಾಗಿ ನಾವು ಒಂದು ರೀತಿ ಏನು ಅಂತಂದ್ರೆ ಅವರನ್ನು ದ್ವೇಷ ಭಾವನೆಯಿಂದ ಕಾಣ್ತಾ ಇರ್ತೀವಿ. ಅಲ್ಲ, ಅವ್ರು ಯಾಕೆ ಭಯೋತ್ಪಾದಕರಾಗ್ತಾರು ಅನ್ನುವಂತಹ ಮಾತು ಬೇರೆ, ಆದರೆ ಭಯೋತ್ಪಾದಕರೇ ಯಾಕೆ ಆದರೂ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ. ಅದರ ಬಗ್ಗೆ ನಾವು ಮುಂದೆ ಮಾತಾಡ್ತಾ ಹೋಗೋಣ. ಈಗ ಈ ಭಯೋತ್ಪಾದನೆ ಅಂತಂದ್ರೆ ಸಾಮಾನ್ಯವಾಗಿ ಭಯವನ್ನು ಹುಟ್ಟಿಸುವಂತಹ ಒಂದು ಗುಂಪು ಅಂತ ನಾವು ಕರಿಬಹುದು. ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ಅವ್ರ ಏನು ಉದ್ದೇಶ ಇರ್ತೈತಿ, ಆ ಉದ್ದೇಶವನ್ನು ಈಡೇರಿಸಿಕೊಳ್ಳುವಂಥ ಸಲುವಾಗಿ ಭಯವನ್ನು ಹುಟ್ಟಿಸಿ ಒಂದು ಅರಾಜಕತೆಯನ್ನು, ಅಶಾಂತಿಯನ್ನು ನೆಲೆಸುವಂತಹ ಆ ಒಂದು ಕೃತ್ಯಕ್ಕೆ ನಾವು ಭಯೋತ್ಪಾದನೆ ಅಂತ ಕರಿಬಹುದು. ಭಯೋತ್ಪಾದನೆಯನ್ನು ನಾವು ಇಂಗ್ಲೀಷ್ನಲ್ಲಿ ಟೆರರಿಸಮ್ ಅಂತ ಕರಿತೇವೆ. ಆ ಟೆರರಿಸಮ್ ಅನ್ನುವಂತಹ ವರ್ಡು ಲ್ಯಾಟಿನ್ ಭಾಷೆಯ ಟೆರರ್ ಅನ್ನುವಂತಹ ಒಂದು ಪದದಿಂದ ಬಂದೈತಿ. ಹಿಂಗ ಒಂದು ರೀತಿ ಇದು ಕ್ರೌರ್ಯ ಮತ್ತು ಅಮಾನವೀಯ ಚಟುವಟಿಕೆಗಳನ್ನು ಒಳಗೊಂಡಿರುವಂತಹ ಒಂದು ಸೈದ್ಧಾಂತಿಕ ನಿಲುವು ಅಂತ ನಾವಿಲ್ಲಿ ಗಮನಿಸ್ತೇವೆ. ಇದು ಜನರೊಳಗ ಭಯವನ್ನು ಹುಟ್ಟಿಸಿ ತಮ್ಮ ಸೈದ್ಧಾಂತಿಕ ನಿಲುವನ್ನು ಅಥವಾ ಗುರಿಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ಆತಂಕದ ವಾತಾವರಣ ಅಂತ ನಾವು ಇದು ಭಯೋತ್ಪಾದನೆಯನ್ನು ಕರಿತೇವೆ. ಇದಕ್ಕೆ ನಿಖರವಾದಂತಹ ಕೆಲವೊಂದಿಷ್ಟು ಕಾರಣಗಳದಾವ. ಯಾಕೆ ಭಯೋತ್ಪಾದನೆ ಆಕೈತಿ ಅಥವಾ ಭಯೋತ್ಪಾದಕರು ಯಾಕೆ ಇಂತಹ ಕೃತ್ಯಗಳಿಗೆ ಮುಂದೆ ಬರ್ತಾರೋ ಅನ್ನೋದಕ್ಕೆ ಮೊದಲನೇ ಕಾರಣ ಅಂತಂದ್ರೆ ಪ್ರತ್ಯೇಕವಾದಿ ಚಳವಳಿಗಳು ಅನ್ನುವಂಥದ್ದು. ಈಗ ನೋಡ್ರಿ, ನಮ್ಮ ದೇಶ ಡಿವೈಡ್ ಆದಾಗಿನೂ ಸಹ ಕೋಮುವಾದಿ ಶಕ್ತಿಗಳು ಪ್ರತ್ಯೇಕತಾ ಚಟುವಟಿಕೆಗಳೊಳಗ ನಿರತ ಆಗ್ಯಾವ, ಅಂದ್ರೆ ಕಾರ್ಯನಿರತವಾಗ್ಯಾವ. ಮೂಲಭೂತವಾದಿಗಳು ಜಮ್ಮು ಕಾಶ್ಮೀರದೊಳಗೆ 1947 ಪಂಜಾಬ್ ಒಳಗೆ 1980 ಧಾರ್ಮಿಕತೆ ಆಧಾರದ ಮೇಲೆ ಪ್ರತ್ಯೇಕವಾದಿ ಚಳವಳಿಗಳನ್ನು ಆರಂಭ ಮಾಡಿದ್ರು. ಹಂಗೆ ಜಮ್ಮು ಮತ್ತು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಮತ್ತು ಇಂಡಿಯನ್ ಮುಜಾಹಿದ್ದೀನ್ ಹುರಿಯತ್ ಕಾನ್ಫರೆನ್ಸ್ ಮತ್ತು ಇಂತಹ ಸಾಕಷ್ಟು ಸಂಘಟನೆಗಳು ಈ ಪ್ರತ್ಯೇಕವಾದಿ ಚಳವಳಿಯೊಳಗೆ ತೊಡಕೊಂಡಾವು. ಒಂದು ರೀತಿ ಏನಾಗ್ತೈತಿ ಅಂತಂದ್ರೆ, ಇಂತಹ ಪ್ರತ್ಯೇಕವಾದಿ ಚಳವಳಿ ಬೇರೆ ಬೇರೆ ಇರ್ತಾವಲ್ಲ. ಈಗ ನಾನು ಒಂದು 4-5 ಏನು ಹೇಳಿದೆ ಈ ಸಂಸ್ಥೆಗಳ ಹೆಸರನ್ನು, ಅವರು ಎಲ್ಲರ ಒಂದು ಗುರಿ ಉದ್ದೇಶ ಬೇರೆ ಇರ್ತೈತಿ. ಅವುಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಆ ಒಂದು ಭಯೋತ್ಪಾದನೆಯನ್ನು ಮಾಡುವಂತಹ ಸಾಧ್ಯತೆ ಇರ್ತೈತಿ. ಇದು ಒಂದು ಪ್ರಮುಖವಾದಂತಹ ಕಾರಣ. ಇನ್ನು ಮತ್ತೊಂದು ಪ್ರಮುಖ ಕಾರಣ ಅಂತಂದ್ರೆ ಧಾರ್ಮಿಕ ಮೂಲಭೂತವಾದ ಅನ್ನುವಂಥದ್ದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಧರ್ಮಗಳಿಗೆ ಸೇರಿದಂತಹ ಕೆಲವೊಂದಿಷ್ಟು ಮಂದಿ ಅವರು ಧಾರ್ಮಿಕ ಸಂಘಟನೆಗಳ ಆ ಧಾರ್ಮಿಕ ಸಂಘಟನೆಗಳ ಮೂಲಕ ತಮ್ಮ ದೀರ್ಘಕಾಲದ ಗುರಿಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಒಂದೊಂದು ಸಲ ಈ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸ್ತಾ ಇರ್ತಾರೆ, ಕೆಲವೊಮ್ಮೆ ನಡೆಸ್ತಾ ಇರ್ತಾರೆ. ಹಾಗಾಗಿ ಇದು ಒಂದು ರೀತಿ ಧಾರ್ಮಿಕ ಮೂಲಭೂತವಾದಕ್ಕೂ ಸಹ ಭಯೋತ್ಪಾದನೆ ಮೂಲ ಕಾರಣ ಆಗಿತ್ತು ಅನ್ನೋದು ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಈಶಾನ್ಯ ಭಾಗದ ಜನಾಂಗೀಯ ಸಮಸ್ಯೆ ಅನ್ನುವಂಥದ್ದು. ಆ ಜನಾಂಗೀಯ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಆಧಾರದ ಮೇಲೆ ಹಲವಾರು ಮೂಲಭೂತವಾದಿಗಳು ಈಶಾನ್ಯ ಭಾಗದೊಳಗೆ ಸಂಘಟಿತ ಭಯೋತ್ಪಾದಕ ಕೃತ್ಯಗಳೊಳಗೆ ತೊಡಗಿಕೊಂಡಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಮಿಜೋರಾಂ ಒಳಗೆ 1970 ಮತ್ತು 80ರ ಅವಧಿಯೊಳಗೆ, ಹಾಗೆ ಮಿಜೋ ನ್ಯಾಷನಲ್ ಫ್ರಂಟ್, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ, ನಾಗಾಲ್ಯಾಂಡ್ನ ನ್ಯಾಷನಲ್ ಸೋಷಿಯಲಿಸ್ಟ್ ಕೌನ್ಸಿಲ್ ಮತ್ತು ಮಣಿಪುರದೊಳಗೆ ಕುಕಿ ತಾಯ್ನಾಡಿಗಾಗಿ ಕುಕಿಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇವಿಷ್ಟು ಪ್ರಮುಖವಾದಂತಹ ಹೋರಾಟಗಳು. ಹಿಂಗ ತಮ್ಮ ಅಸ್ತಿತ್ವವನ್ನು ನಡೆಸಬೇಕು ಅಂದ್ರೂ ಸಹ ಕೆಲವೊಮ್ಮೆ ಈ ಭಯೋತ್ಪಾದಕ ಕೃತ್ಯಗಳೊಳಗೆ ತೊಡಗಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತಾವ. ಮತ್ತೊಂದು ಪ್ರಮುಖ ಕಾರಣ ಅಂತಂದ್ರೆ ದುರ್ಬಲ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು. ಭಾರತದೊಳಗೆ ಬಹುಪಕ್ಷ ಪದ್ಧತಿ ಐತಿ. ಹಾಗಾಗಿ ನಾವು ಬಹಳ ಸಲ ಸಮ್ಮಿಶ್ರ ಒಂದು ಸರ್ಕಾರಗಳು ರಚನೆ ಆಗುವಂಥದ್ದನ್ನು ಸಹ ನೋಡೇವಿ. ಹಾಗಾಗಿ ಯಾವಾಗ ಸಮ್ಮಿಶ್ರ ಸರ್ಕಾರ ಈ ಮುಂದಿನ 6ನೇ ಅಧ್ಯಾಯದೊಳಗೆ ಬರ್ತೈತಿ, ಇದು ಹೊಸ ರಾಜಕೀಯ, ನೂತನ ರಾಜಕೀಯ ಕೆಲವೊಂದಿಷ್ಟು
ಪ್ರಮುಖವಾದಂತಹ ವ್ಯವಸ್ಥೆಗಳೊಳಗೆ ಬರ್ತೈತಿ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು. ಹಿಂಗೆ ಈ ಒಂದು ಸಮ್ಮಿಶ್ರ ಸರ್ಕಾರ ಜಾರಿಗೆ ಬಂದಾಗಿಂದ ಒಂದು ರೀತಿ ಇದು ರಾಜಕೀಯ ವ್ಯವಸ್ಥೆಯನ್ನು ದುರ್ಬಲಗೊಳಿಸ್ತೈತಿ ಅಂತ ಹೇಳಬಹುದು ಇಲ್ಲಿ. ಯಾಕಂತಂದ್ರೆ ಬೇರೆ ಬೇರೆ ಪಕ್ಷಗಳು ಒಂದು ಗುಡಿ ಸರ್ಕಾರವನ್ನು ರಚನೆ ಮಾಡುವುದರಿಂದ ಅವರವರು ಬೇರೆ ಗುರಿ ಉದ್ದೇಶಗಳು ಬೇರೆನೇ ಇರುವುದರಿಂದ ಇಲ್ಲಿ ಒಂದು ರೀತಿ ರಾಜಕೀಯ ಅಸ್ಥಿರತೆಗೂ ಸಹ ಕಾರಣ ಆಗೈತಿ. ಮತ್ತು ಪ್ರಮುಖ ಅಂಶ ಅಂತಂದ್ರೆ ಆರ್ಥಿಕ ತಾರತಮ್ಯ ಅನ್ನುವಂಥದ್ದು. ಅಸಮರ್ಪಕ ಆರ್ಥಿಕ ಬೆಳವಣಿಗೆಗಳು ಮತ್ತು ಬಡವರ ಮೇಲೆ ಶ್ರೀಮಂತರ ಶೋಷಣೆ, ಶ್ರೀಮಂತರ ಮತ್ತು ಬಡವರ ನಡುವಿನ ಅಂತರಗಳು ಬಹಳಷ್ಟು ಸಲ ಕೆಲವೊಮ್ಮೆ ಈ ಮಾವೋವಾದಿಗಳು ಹುಟ್ಕೊಳ್ಳಿಕ್ಕೆ, ನಕ್ಸಲರು ಹುಟ್ಕೊಳ್ಳಿಕ್ಕೆ ಹಿಂಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಕಾರಣಗಳಾಗ್ತಾವ. ಅವರಿಗೆ ಯಾವಾಗ ಬಡತನ ಬಹಳ ಇರ್ತೈತಿ ಅಂಥ ಸಮಯದೊಳಗೆ ಕೆಲವೊಂದಿಷ್ಟು ಮಂದಿ ಸುಲಭವಾಗಿ ಈ ಒಂದು ಹೆಚ್ಚು ಹಣ ಸಿಗುವಂತಹ ಕಡೆಗೆ ಆಕರ್ಷಿತರಾಗುವಂಥದ್ದು ಸಾಮಾನ್ಯ ಆಗಿರ್ತದೆ. ಹಾಗಾಗಿ ಕೆಲವೊಮ್ಮೆ ಈ ಒಂದು ಭಯೋತ್ಪಾದಕರು ಕೆಲವೊಮ್ಮೆ ಈ ವಿದ್ಯಾವಂತರನ್ನ, ನಿರುದ್ಯೋಗಿಗಳನ್ನು ಸಹ ಸೆಳ್ಕೊಳ್ಳುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ಈ ಆರ್ಥಿಕ ತಾರತಮ್ಯನೂ ಸಹ ಒಂದು ಪ್ರಮುಖವಾದಂತಹ ಕಾರಣ. ಇನ್ನು ಇದು ಪ್ರಜಾಪ್ರಭುತ್ವಕ್ಕೆ ಹೆಂಗೆ ಅಡ್ಡಿಯನ್ನು ಉಂಟು ಮಾಡೈತಿ ಅಂತಂದ್ರೆ, ಮೊದಲನೇದು ಆಡಳಿತ ಯಂತ್ರಕ್ಕೆ ಅಡ್ಡಿಯಾಗಿ ಈ ಒಂದು ಭಯೋತ್ಪಾದನೆಯನ್ನು ನಾವು ಗಮನಿಸ್ತೇವೆ. ಭಯೋತ್ಪಾದಕ ಸಂಘಟನೆಗಳು ರಾಷ್ಟ್ರದ ಪ್ರಜಾಸತ್ತಾತ್ಮಕ ಆಡಳಿತದೊಳಗೆ ಅಡ್ಡಿಯನ್ನು ಉಂಟು ಮಾಡ್ತಾವ. ಸರ್ಕಾರ, ಉನ್ನತ ರಾಜಕೀಯ ನಾಯಕರು, ಉನ್ನತ ಅಧಿಕಾರಿಗಳು ಮತ್ತಿತರನ್ನ ಗುರಿಯಾಗಿಸಿಕೊಂಡು ಹಿಂಸಾತ್ಮಕ ಕೃತ್ಯಗಳೊಳಗೆ ಭಯೋತ್ಪಾದಕರು ತೊಡಕೊಳ್ತಾರೆ. ಆ ಮೂಲಕ ಚುನಾಯಿತ ಸರ್ಕಾರ ಆಡಳಿತ ವ್ಯವಸ್ಥೆಯನ್ನು ಅಸ್ತವ್ಯಸ್ತಗೊಳಿಸ್ತಾರೆ. ಬಹಳ ಸಲ ಕೆಲವೊಮ್ಮೆ ಸಂಸತ್ ಮೇಲೂ ಸಹ ದಾಳಿಗಳಾಗಿರುವುದನ್ನು ಸಹ ನಾವು ಗಮನಿಸ್ತೇವೆ. ಹಿಂಗೆ ಕೆಲವೊಮ್ಮೆ ಇದು ಆಡಳಿತ ಯಂತ್ರಕ್ಕನ ಬಹಳ ಒಂದು ದೊಡ್ಡ ಸುಲಭವಾಗಿ ಯಾವುದೂ ಹೆದರಿಕೆ ಇಲ್ದಂಗೆ ಆಡಳಿತವನ್ನು ನಡೆಸಾಕ ಒಂದು ರೀತಿ ಅವಕಾಶ ಈ ಒಂದು ಭಯೋತ್ಪಾದನೆಯಿಂದ ಇಲ್ದಂಗೆ ಆಗೈತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಪ್ರಮುಖ ಬೆದರಿಕೆ ಅಂಶ ಅಂತಂದ್ರೆ ಸಂವಿಧಾನಕ್ಕೆ ಗೌರವವನ್ನು ಕೊಡದೇ ಇರುವಂಥದ್ದು. ಸಂವಿಧಾನ ರಾಷ್ಟ್ರದ ಮೂಲಭೂತ ಕಾನೂನು ಆಗಿದ್ರೂ ಸಹ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಘಟನೆಗಳು ತಮ್ಮ ಭಯೋತ್ಪಾದಕ ಚಟುವಟಿಕೆಗಳ ಮೂಲಕ ಸಂವಿಧಾನದ ಚೌಕಟ್ಟನ್ನು ಮೀರಿ ಕೆಲವೊಮ್ಮೆ ಈ ಕೃತ್ಯಗಳಿಗೆ ಕಾರಣ ಆಗ್ತಾವ. ಕೆಲವು ವೇಳೆ ಸಂವಿಧಾನಾತ್ಮಕವಾಗಿ ರಚನೆಯಾಗಿರುವಂತಹ ಸರ್ಕಾರಗಳು ಭಯೋತ್ಪಾದಕರ ಬೇಡಿಕೆಗಳಿಗೆ ಒತ್ತಾಯಕ್ಕೆ ಮಣಿಯುವಂತಹ ಒಂದು ಸಾಧ್ಯತೆ ಇರ್ತಾವ. ಅವಾಗ ಏನಾಗ್ಬಿಡ್ತೈತಿ, ಈ ಸಂವಿಧಾನಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡ್ತೈತಿ. ಇದು ಒಂದು ರೀತಿ ದೇಶದ ಏಕತೆ, ಸಮಗ್ರತೆಗೆ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆಯನ್ನು ತರುವಂಥದ್ದು. ಹಾಗಾಗಿ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿರುವಂಥದ್ದು. ಹಾಗಾಗಿ ಒಂದು ರೀತಿ ಇದು ಬೆದರಿಕೆಯಾಗಿ ಪರಿಣಮಿಸೈತಿ. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು. ಭಯೋತ್ಪಾದಕರು ಏನೂ ನೋಡೋದಿಲ್ಲ, ಅವರು ಯಾರನ್ನು ನೋಡೋದಿಲ್ಲ. ಅವರಿಗೇನು ಅವರ ಒಂದು ಉದ್ದೇಶ ಈಡೇರಿದ್ರೆ ಸಾಕು, ಮಾನವ ಹಕ್ಕುಗಳನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ಮುಗ್ಧ ಸಾಮಾನ್ಯ ಜನರನ್ನ ಘಾಸಿಗೊಳಿಸಿ ತಮ್ಮ ಒಂದು ಸೈದ್ಧಾಂತಿಕ ನಿಲುವುಗಳನ್ನು ಈಡೇರಿಸ್ಕೊಳ್ತಾ ಇರ್ತಾರೆ. ರೈಲು ನಿಲ್ದಾಣ ಇರಬಹುದು, ವಿಮಾನ ನಿಲ್ದಾಣ, ಹೋಟೆಲು, ಬಸ್ ನಿಲ್ದಾಣ, ಹಿಂಗೆ ಕೆಲವೊಂದಿಷ್ಟನ್ನ ಗುರಿಯಾಗಿಸ್ಕೊಂಡು ಅಮಾಯಕರನ್ನ ಕೊಂದು ತಮ್ಮ ಒಂದು ಕಾನೂನುಬದ್ಧ ಅಲ್ಲದೇ ಇರುವಂತಹ ಬೇಡಿಕೆಗಳನ್ನು ಈಡೇರಿಸ್ಕೊಡ್ಲಿಕ್ಕೆ ಇಂತಹ ಕೃತ್ಯಗಳನ್ನು ಎಸಗ್ತಾರೆ. ಇದು ಒಂದು ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗೈತಿ. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು ಅನ್ನುವಂಥದ್ದು. ಭಯೋತ್ಪಾದಕರು ಸಾಮಾನ್ಯವಾಗಿ ಮತದಾನ ಕಾರ್ಯಕ್ಕೆ ನಿಯೋಜಿತ ಅಧಿಕಾರಿಗಳನ್ನು, ಮತದಾರರು ಮತ್ತು ಅಭ್ಯರ್ಥಿಗಳನ್ನು ಅಪಹರಿಸುವುದರ ಮೂಲಕ, ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಮತ್ತು ಚುನಾವಣೆಗಳೊಳಗ ಕಾನೂನು ವಿರೋಧಿ ಕೃತ್ಯಗಳನ್ನು ಮಾಡುವ ಮೂಲಕ ಒಂದು ರೀತಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಅಸ್ಥಿರಗೊಳಿಸ್ತಾರೆ. ಜೊತೆಗೆ ಇವೆಲ್ಲ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳು ಅಂತ ಹೇಳಿ ನಾವು ಕರಿತೇವೆ ಇವನ್ನ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗಿರುವಂಥದ್ದು. ಭಯೋತ್ಪಾದನೆಯನ್ನು ತಡೆದು ಹತ್ತಿಕ್ಕುವ ಸಲುವಾಗಿ ಸರ್ಕಾರಗಳು ಅನವಶ್ಯಕವಾಗಿ ಸೇನೆ, ಪೊಲೀಸ್ ವ್ಯವಸ್ಥೆ, ಶಸ್ತ್ರ ಖರೀದಿ ಮತ್ತು ಆಧುನೀಕರಣ ಮುಂತಾದವುಗಳಿಗೆ ಬಹಳಷ್ಟು ಹಣವನ್ನು ಕೊಡ್ತಾರೆ. ಇತ್ತೀಚೆಗೆ ನಾವು ರಫೇಲ್ ಖರೀದಿ ಮಾಡಿದ್ದು ಸಹ ಇದಕ್ಕೊಂದು ಉದಾಹರಣೆ ಅಂತ ನಾವು ಹೇಳ್ಬೋದು. ಸಾಕಷ್ಟು ಕೋಟಿ ನಾವು ವ್ಯಯ ಮಾಡಿದ್ವಿ. ಹಾಗೆ ಸೈನ್ಯಕ್ಕೆ, ಪೊಲೀಸರಿಗೆ ಬಹಳಷ್ಟು ನಾವು ಖರೀದಿ, ಯಾಕಂದ್ರೆ ಭಯೋತ್ಪಾದಕರು ಯಾವಾಗ ಎಲ್ಲಿಂದ ಹೇಗೆ ದಾಳಿ ಮಾಡ್ತಾರೆ ಅನ್ನುವಂತಹದ್ದು ಗೊತ್ತಿರುವುದಿಲ್ಲ. ಹಾಗಾಗಿ ನಾವಂತೂ ಸರಿಯಾದ ಒಂದು ಯೋಜನೆ ಇಟ್ಕೊಂಡ ಕುಂತಿರ್ಬೇಕಾಗ್ತೈತಿ. ಹಾಗಾಗಿ ಒಂದು ರೀತಿ ಇದು ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡೈತಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತಹ ಶಾಸನೀಯ ಕ್ರಮಗಳ ಬಗ್ಗೆ ನಾವು ನೋಡೋದಾದ್ರೆ, ದೇಶದಲ್ಲಿ ಭಯೋತ್ಪಾದನೆಯನ್ನ ತಡಿಲಿಕ್ಕೆ ಅಂತ ಹೇಳಿ ಬಹಳಷ್ಟು ಕ್ರಮಗಳನ್ನು ಸರ್ಕಾರಗಳು ಕೈಗೊಳ್ತಾವ. 1950 ಮೊದಲ ಬಾರಿಗೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನ ಜಾರಿಗೆ ತಂದರು. ಹಾಗೆ 1971 ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆಯನ್ನ, ಹಾಗೆ 1980 ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನ, ಜೊತೆಗೆ 1987 ಭಯೋತ್ಪಾದನೆ ಮತ್ತು ವಿಚಿತ್ರಕಾರಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನು ಸಹ, ಇದನ್ನು ಟಾಡಾ ಅಂತ ಕರಿತೇವೆ. ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಷನ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ 1987 ಜಾರಿಗೆ ತಂದರು. ಹಾಗೆ 2001 ಈ ಭಯೋತ್ಪಾದಕ ನಿಗ್ರಹ ಕಾಯ್ದೆ ಏನಿತ್ತಲ್ಲ ಇದನ್ನು ಜಾರಿಗೊಳಿಸಿದ್ರು. ಇದನ್ನು ನಾವು ಪೋಟಾ ಅಂತ ಕರಿತೇವೆ. ಅದು ಟಾಡಾ, ಇದು ಪೋಟಾ, ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆಕ್ಟ್ ಅಂತ ಕರಿತೇವೆ.
2008 ಈ ಪೋಟ ಏನಿತ್ತು, ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್, ಇದನ್ನು ರದ್ದುಗೊಳಿಸಿ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆಯನ್ನ ಕೆಲವೊಂದಿಷ್ಟು ತಿದ್ದುಪಡಿ ಮಾಡೋದ್ರ ಮೂಲಕ ಜಾರಿಗೊಳಿಸ್ತಾರೆ. ಈ ಕಾಯ್ದೆ ಪ್ರಕಾರ ಭಯೋತ್ಪಾದಕ ಕಾಯ್ದೆ ಅನ್ನುವಂತಹ ಪದವನ್ನ ಕಾಯ್ದೆ 15ನೇ ಸೆಕ್ಷನ್ ಒಳಗ ವ್ಯಾಖ್ಯಾನ ಮಾಡಿದ್ರು. ಭಾರತದ ಏಕತೆ, ಸಮಗ್ರತೆ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆಯನ್ನ ಉಂಟು ಮಾಡುವಂತಿದ್ರೆ ಅಥವಾ ಜನರೊಳಗ ಭಯೋತ್ಪಾದಕ ಭೀತಿಯನ್ನ ಉಂಟು ಮಾಡುವಂತಿದ್ರೆ ಅಥವಾ ಭಾರತದಲ್ಲಿ ಯಾವುದೇ ಜನರ ಗುಂಪು ಅಥವಾ ಹೊರದೇಶದಲ್ಲಿ ಯಾವುದೇ ರೀತಿಯ ಭೀತಿಯನ್ನ ಉಂಟು ಮಾಡುವಂಗಿದ್ರೆ ಅದು ಭಯೋತ್ಪಾದಕ ಕೃತ್ಯ ಅಂತ ಹೇಳಿ ಕನ್ಸಿಡರ್ ಆಗ್ತದೆ. ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವಂತಹ ಯಾವುದೇ ರೀತಿಯ ಸಹಾಯ ಮಾಡುವಂತಹ ವ್ಯಕ್ತಿಗಳಿಗೆ 10 ವರ್ಷ ಜೈಲನ್ನ ಮತ್ತು ದಂಡ ವಿಧಿಸುವಂತಹ ಶಿಕ್ಷೆಯನ್ನು ಸಹ ಇದ್ರೊಳಗ ಅವಕಾಶ ಕೂಡ ಐತಿ ಇದ್ರೊಳಗ. ಹಾಗೆ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಂತಿಗೆ ಸಂಗ್ರಹಿಸುವುದು ಅಪರಾಧ ಆಗಿದ್ದು 5 ವರ್ಷಗಳ ಸೆರೆವಾಸ ಮತ್ತು ಜೀವಾವಧಿ ಶಿಕ್ಷೆ ಮತ್ತು ದಂಡ ವಿಧಿಸುವಂತಹ ಒಂದು ಅವಕಾಶವನ್ನು ಸಹ ನಾವು ಈ ಒಂದು ಕಾಯ್ದೆಯೊಳಗೆ ಕಾಣಬಹುದು. ಇನ್ನು ಭಯೋತ್ಪಾದಕ ಕೃತ್ಯಕ್ಕೆ ವ್ಯಕ್ತಿಗಳನ್ನು ನೇಮಕ ಮಾಡುವಂಥದ್ದು, ಅದಕ್ಕೆ ಪೂರಕವಾದಂತಹ ತರಬೇತಿಯನ್ನು ಕೊಡುವಂಥದ್ದು ಸಹ ಅದು ಕಾನೂನಿನ ಪ್ರಕಾರ ಅಪರಾಧ ಆಗಿರ್ತೈತೆ. ಅದಕ್ಕೂ ಸಹ ಇಲ್ಲಿ ಶಿಕ್ಷೆಯನ್ನು ಕೊಡ್ತಾರೆ. ಜೊತೆಗೆ ಈ ಕಾಯ್ದೆ ಪ್ರಕಾರ ಪ್ರತಿಯೊಂದು ಕೃತ್ಯನೂ ಸಹ ದಂಡಾರ್ಹ ಅಪರಾಧ ಆಗೈತಿ. ಜೊತೆಗೆ 90 ದಿನಗಳೊಳಗೆ ತನಿಖೆ ಪೂರ್ಣಗೊಳ್ಳದಿದ್ರೆ ನ್ಯಾಯಾಂಗ ಬಂಧನದ ಅವಧಿಯನ್ನು 180 ದಿನಗಳವರೆಗೆ ವಿಸ್ತರಿಸಲಿಕ್ಕೆ ನ್ಯಾಯಾಲಯಕ್ಕೆ ಅವಕಾಶವನ್ನು ಸಹ ಈ ಕಾಯ್ದೆಯೊಳಗೆ ಕೊಟ್ಟಿರ್ತಾರೆ. ಇವಿಷ್ಟು ಈ ಕಾಯ್ದೆಯ ಒಂದು ಪ್ರಮುಖವಾದಂತಹ ಒಂದಿಷ್ಟು ಮುಖ್ಯಾಂಶಗಳು. ಇನ್ನು ಇವುಗಳ ಹೊರತಾಗಿ ಕೆಲವೊಂದಿಷ್ಟು ಸಾಮಾಜಿಕ ಮತ್ತು ಆರ್ಥಿಕ ಕ್ರಮಗಳನ್ನು ಸಹ ಸರ್ಕಾರಗಳು ಆಗಾಗ ಜಾರಿಗೊಳಿಸ್ತಾ ಇರ್ತಾವೆ. ಅವುಗಳು ಅಂತಂದ್ರೆ ಸಾಮಾಜಿಕ ಜೀವನಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಬಹಳ ಮಂದಿ ಭಯೋತ್ಪಾದಕ ಕೃತ್ಯಗಳೊಳಗೆ ತೊಡಗಿರ್ತಾರಲ್ಲ, ಅವರನ್ನು ಮತ್ತೆ ಸಮಾಜದ ಮುಖ್ಯವಾಹಿನಿಗೆ ತಂದು ಸಾಮಾಜಿಕ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಡಲಿಕ್ಕೆ ಸಾಕಷ್ಟು ಕೆಲವೊಂದಿಷ್ಟು ಕ್ರಮಗಳನ್ನು ಸಹ ಜಾರಿಗೊಳಿಸ್ತಾರೆ. ಯಾಕಂದರೆ ಅವರು ಮುಂದೆ ಅದ ಕೃತ್ಯಗಳನ್ನು ಮಾಡಬಾರ್ದು, ಸುಧಾರಣೆ ತರಬೇಕು ಅವರ ಜೀವನದೊಳಗನ್ನುವಂತಹ ಉದ್ದೇಶದಿಂದ ಸರ್ಕಾರಗಳು ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಾವ. ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಯುವಕರಿಗೆ ಚಿಕ್ಕ ವಯಸ್ಸಿನೊಳಗೆ ಅಥವಾ ನಾವು ಸಣ್ಣವರಿದ್ದಾಗನೇ ವಿದ್ಯಾರ್ಥಿಗಳಿಗೆ ನೈತಿಕ ಮತ್ತು ರಾಷ್ಟ್ರೀಯ ಅರಿವನ್ನು ಮೂಡಿಸುವಂತಹ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಹಂಗೆ ಕೊಟ್ಟರೆ ಮಾತ್ರ ಮುಂದವರು ಭಯೋತ್ಪಾದಕರಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇರ್ತೈತಿ. ಉತ್ತಮವಾದಂತಹ ನೈತಿಕ ಮತ್ತು ರಾಷ್ಟ್ರಪ್ರೇಮದ ಶಿಕ್ಷಣ ಕೊಡುವ ಜೊತೆಗೆ ಅವರಿಗೆ ರಾಷ್ಟ್ರದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಮತ್ತು ಏಕತೆಯ ತತ್ವವನ್ನು ಪ್ರತಿಪಾದನೆ ಮಾಡುವಂಥದ್ದನ್ನು ನಾವು ಮಾಡಿದ್ವಿ ಅಂತಂದ್ರೆ ಅದು ನಿಜವಾಗಿಯೂ ಮುಂದಾಗಬಹುದಂತಹ ಅನುಭೂತಗಳನ್ನು ತಡೆಯಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು. ಯುವ ಜನತೆಗೆ ಸೂಕ್ತ ವಯಸ್ಸಿನೊಳಗೆ ನಾನು ಆಗಲೇ ಹೇಳಿದೆ, ಕೆಲವೊಮ್ಮೆ ನಿರುದ್ಯೋಗಿ ಯುವಕರನ್ನು ಸೆಳ್ಕೊಳ್ತಾರೆ ಅಂತ ಹೇಳಿ. ಯುವ ಜನತೆಗೆ ಸೂಕ್ತ ವಯಸ್ಸಿನೊಳಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡೋದರ ಮೂಲಕ ಯಾವುದೇ ರೀತಿಯ ಪ್ರಜಾಸತ್ತಾತ್ಮಕ ವಿರೋಧಿ ಕೆಲಸಕ್ಕೆ ನಾವು ತಡೆಯನ್ನು ಹಾಕಬಹುದು. ಯಾಕಂದ್ರೆ ಯಾವಾಗ ನಮಗೆ ಉದ್ಯೋಗ ಸಿಗುವುದಿಲ್ಲ, ಆವಾಗ ಒಂದು ರೀತಿ ನಮಗೆ ಹಣದ ಅವಶ್ಯಕತೆ ಇರ್ತೈತಿ, ಉದ್ಯೋಗ ಸಿಗುವುದಿಲ್ಲ, ಆವಾಗ ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಹ ಕೆಲವೊಮ್ಮೆ ನಮ್ಮ ಮೈಂಡ್ ಅಂತಹ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಸಹ ನಾವು ಹಿಂಜರಿಯದಿರುವಂತಹ ಒಂದು ಪರಿಸ್ಥಿತಿ ಬಂದರೂ ಬರಬಹುದಲ್ಲ. ಹಾಗಾಗಿ ಸೂಕ್ತ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು ಸಹ ಒಂದು ಸರ್ಕಾರದ ಪ್ರಮುಖ ಕ್ರಮ ಆಗೈತಿ. ಜೊತೆಗೆ ಬ್ಯಾಂಕ್ಗಳು, ಹಣಕಾಸು ಸಂಸ್ಥೆಗಳ ಮೂಲಕ ಯುವ ಜನರಿಗೆ ಹಣಕಾಸು ಸಹಾಯವನ್ನು ಒದಗಿಸುವಂಥದ್ದು ಸಹ ಒಂದು ಪ್ರಮುಖವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳಬಹುದು. ಯಾಕೆಂದರೆ ಅವರನ್ನು ಅವರು ಕೆಲಸದೊಳಗೆ ತೊಡಗಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಇವತ್ತು ಸರ್ಕಾರಗಳು ಮಾಡಿಕೊಡ್ತಾ ಇದ್ದಾವೆ. ಹಾಗೆ ಆರ್ಥಿಕ ಸಮಾನತೆ ಅನ್ನುವಂಥದ್ದು ಬಡತನ ಮತ್ತು ಶೋಷಣೆಯಂತಹ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಮತ್ತು ಆರ್ಥಿಕ ಸಮಾನತೆಯನ್ನು ತರಲಿಕ್ಕೆ ಅದಕ್ಕೆ ಪೂರಕವಾದಂತಹ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಸರ್ಕಾರಗಳು ಕ್ರಮಗಳನ್ನು ಕೈಗೊಂಡ್ರೆ ನಿಜವಾಗಿಯೂ ಬಹುಶಃ ಇದರ ಪ್ರಮಾಣ ತೀರಾ ಕಡಿಮೆ ಆಗಬಹುದು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಹಾಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂಥದ್ದು, ಹಾಗೆ ಪ್ರಾದೇಶಿಕ ಅಸಮಾನತೆಯನ್ನು ನಿರ್ಮೂಲನೆ ಮಾಡುವಂಥದ್ದು ಸಹ ಪ್ರಮುಖವಾದಂತಹ ಅಸ್ತ್ರಗಳಾಗಿ ಈ ಒಂದು ಭಯೋತ್ಪಾದನೆಯ ವಿರುದ್ಧ ಹೋರಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾವೆ ಅಥವಾ ಸಹಕಾರಿಯಾಗಬಲ್ಲವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಈ ಒಂದು ಭಯೋತ್ಪಾದನೆ ಮತ್ತು ಭಯೋತ್ಪಾದನೆಗಿರುವಂತಹ ಕಾರಣಗಳು, ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸನೀಯ ಕ್ರಮಗಳ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿ. ಇದರ ನಂತರ ಬರುವುದು ಅಂತಂದ್ರೆ ಭ್ರಷ್ಟಾಚಾರ. ನಾವು ಸಾಮಾನ್ಯವಾಗಿ ಇದರ ಬಗ್ಗೆನೂ ಮಾತಾಡ್ತಾನೆ ಇರ್ತೀವಿ. ಭಯೋತ್ಪಾದನೆ, ಭ್ರಷ್ಟಾಚಾರ ನಿಜವಾಗ್ಲೂ ನಮ್ಮ ಜೀವನದ ಒಂದೆರಡು ಅವಿಭಾಜ್ಯ ಅಂಗಗಳು. ಇವು ಸಹ ಅವಿಭಾಜ್ಯ ವಿಷಯಗಳು ಅಥವಾ ವಿಚಾರಗಳು, ಪರಿಕಲ್ಪನೆಗಳನ್ನ ಆಗ್ಬಿಟ್ಟಾವ. ಭ್ರಷ್ಟಾಚಾರ ಅಂದ್ರೆ ಏನು ಅಂತಂದ್ರೆ ರಾಜಕೀಯ ಅಲ್ಲದೇನೆ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು. ಬಹಳ ಚಂದ ಒಂದು ಸಿಸ್ಟಮೆಟಿಕ್ ಐತಿ ನಮ್ದು. ಏನಂತಂದ್ರೆ ಪ್ರತಿಯೊಂದು ಒಬ್ಬ ಅಧಿಕಾರಿ ಇದಾನಂತಂದ್ರೆ ಅವನ ಮೇಲೆ ಡಿಪಾರ್ಟ್ಮೆಂಟಿನ ಪ್ರೆಷರ್ ಇರ್ತೈತಿ, ಡಿಪಾರ್ಟ್ಮೆಂಟ್ ಮೇಲೆ ಪೊಲಿಟಿಕಲ್ ಪ್ರೆಷರ್ ಇರ್ತೈತಿ. ಹಾಗಾಗಿ ಸಾಮಾನ್ಯವಾಗಿ ಇವತ್ತು ಅಧಿಕಾರಿಗಳು ಬಹಳ ಕಡೆ ನಾವು ಆ ಕರಪ್ಟೆಡ್ ಆಫೀಸರ್ಸನ್ನು, ಕರಪ್ಟೆಡ್ ಡಿಪಾರ್ಟ್ಮೆಂಟ್ಸನ್ನು ನೋಡಕತ್ತಿರ್ತೇವೆ. ಇದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಆ ಅಧಿಕಾರಿ ಬೇಕು ಅಂತ ಮಾಡಿರೋದಿಲ್ಲ, ಅವನ ಮೇಲೂ ಪ್ರೆಷರ್ ಇರ್ತೈತಿ. ಉದಾಹರಣೆಗೆ ಯಾವುದೋ ಒಂದು ಇಲಾಖೆಯ ಅಧಿಕಾರಿ ಅದಾನಂತಂದ್ರೆ ಅವನ ಮೇಲೆ ಆ ಇಲಾಖೆಯ ಪ್ರೆಷರ್ ಇರ್ತೈತಿ. ಆ ಇಲಾಖೆ ಮೇಲೆ ಒಮ್ಮೊಮ್ಮೆ ಪೊಲಿಟಿಕಲ್ ಪ್ರೆಷರ್ನೂ ಇರಬಹುದಲ್ಲ. ಹಾಗಾಗಿ ಈ ಭ್ರಷ್ಟಾಚಾರಗಳು ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರ್ತೈತಿ. ಇಲ್ಲಿ ಭ್ರಷ್ಟಾಚಾರ ಅಂತಂದ್ರೆ
ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು. ಅದು ಯಾವುದೋ ರೂಪದೊಳಗಿರ್ಬೋದು, ಯಾವುದೋ ಒಂದು ಶುಲ್ಕ ರೂಪದೊಳಗಿರ್ಬೋದು, ಲಂಚದ ರೂಪದೊಳಗಿರಬಹುದು, ಯಾವುದೋ ದಲ್ಲಾಳಿ ರೂಪದೊಳಗಿರ್ಬೋದು, ಮತ್ತು ಯಾವುದೋ ಗಿಫ್ಟ್ ರೂಪದೊಳಗಿರಬಹುದು. ಯಾವುದು ರೂಪದೊಳಗೂ ಸಹ ಹಿಂದೊಮ್ಮೆ ಆಗಿತ್ತಲ್ಲ, ಬಹುಶಃ ನಿಮಗೂ ಗೊತ್ತಿರಬೇಕದು. ಒಬ್ಬ ಯಾರೋ ಮಾಜಿ ಮುಖ್ಯಮಂತ್ರಿಗಳ ವಾಚಿಗೆ ಸಂಬಂಧಪಟ್ಟಂಥ ಹಗರಣ ಆಗಿತ್ತು. ಹಿಂಗೆ ಸಾಕಷ್ಟು ಕಲ್ಲಿದ್ದಲು ಹಗರಣ, ಆಮೇಲೆ 2G ಹಗರಣಗಳು, ಟೆಲಿಕಾಂ ಹಗರಣ, ಅವು ಇವು ಸಾಕಷ್ಟು ಹಗರಣಗಳು ನಮ್ಮ ಭಾರತದೊಳಗಂತೂ ಏನು ಹಗರಣಗಳಿಗೆ ಕಡಿಮೆ ಇಲ್ಲ. ಹಿಂಗೆ ಸಾಕಷ್ಟು ಹಗರಣಗಳು ನಡೀತಾನೆ ಇರ್ತವೆ. ಈ ಎಲ್ಲವುಗಳನ್ನು ಅಂದ್ರೆ ಈ ಎಲ್ಲ ರೂಪದೊಳಗೆ ಏನು ತಗೋತಾರಲ್ಲ, ಆ ಒಂದು ತಗೊಳ್ಳೋದನ್ನ ನಾವು ಭ್ರಷ್ಟಾಚಾರ ಅಂತ ಕರಿತೀವಿ. ಹಾಗಾಗಿನ ಕೌಟಿಲ್ಯ ಹೇಳ್ತಾನೆ, ಜೇನ ಯಾರು ಬಿಡಿಸಿರ್ತಾರಲ್ಲ, ಅವ ಜೇನು ಬಿಡಿಸ್ದವ ಜೇನಿನ ರುಚಿಯನ್ನ ನೋಡದೇ ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹೌದಲ್ಲ, ಬಹಳ ಒಂದು ಸೂಕ್ತವಾದಂತಹ ಮಾತಿದು ಈ ಸಂದರ್ಭದಲ್ಲಿ. ಆದರೆ ಈ ಭ್ರಷ್ಟಾಚಾರಕ್ಕೆ ಕೆಲವೊಂದಿಷ್ಟು ನಿರ್ದಿಷ್ಟಪಡಿಸಿದಂತಹ ಕಾರಣಗಳನ್ನು ನಾವು ಕಾಣ್ತೀವಿ. ಏನು ಅಂತಂದ್ರೆ, ಮೊದಲ ಕಾರಣ ದುರಾಸೆ ಎನ್ನುವಂಥದ್ದು. ನಿಜವಾಗ್ಲೂ ಪ್ರತಿಯೊಂದಕ್ಕೂ ಮೂಲ ಕಾರಣ ಬುದ್ಧ ಹೇಳುವಂಗ ಆಸೆಯೇ ದುಃಖಕ್ಕೆ ಮೂಲ ಅನ್ನುವಂಗ ಇದಕ್ಕೂ ಸಹ ಮೂಲ ಕಾರಣ ಏನಂತಂದ್ರೆ ದುರಾಸೆನ. ಸಾಮಾನ್ಯವಾಗಿ ಅಧಿಕಾರ ಮತ್ತು ಅಂತಸ್ತಿಗಾಗಿ ಬಹಳ ಮಂದಿ ಇವತ್ತು ಏನು ಬಯಸ್ತಾ ಇರ್ತಾರೆ, ಅಧಿಕಾರ ಬೇಕು, ಅಂತಸ್ತು ಬೇಕು ಅಂತ ಹೇಳಿ. ಹಾಗೆ ಥಾಮಸ್ ಹಾಬ್ಸ್ ಹೇಳುವ ಪ್ರಕಾರ, ಅವರ ಅಭಿಪ್ರಾಯದಂಗ ಬಹುತೇಕ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಇದಕ್ಕಾಗಿ ಕಾನೂನು ಬಾಹಿರ ಭ್ರಷ್ಟಾಚಾರ ಕೃತ್ಯಗಳೊಳಗೆ ತೊಡಗ್ತಾರೆ. ಯಾಕಂತಂದ್ರೆ ಅಧಿಕಾರ ಮತ್ತು ಅಂತಸ್ತಿಗಾಗಿ. ಬುದ್ಧ, ಗಾಂಧಿ, ಜಯಪ್ರಕಾಶ್ ನಾರಾಯಣಂತಹ ಮಹಾನ್ ವ್ಯಕ್ತಿಗಳು ಜನಿಸಿದಂತಹ ಈ ನಾಡಿನೊಳಗ ಸ್ವಜನ ಪಕ್ಷಪಾತ, ಸ್ವಾರ್ಥಪರತೆ, ಸಾರ್ವಜನಿಕ ಆಡಳಿತದಲ್ಲಿ ನಿರಂತರವಾಗಿರುವುದರಿಂದ ಹಣ ಮತ್ತು ಆಸ್ತಿಯ ದುರಾಸೆಗೆ ಒಳಗಾಗಿರುವುದು ಅತ್ಯಂತ ದುರದೃಷ್ಟಕರ ಸಂಗತಿ. ಇತ್ತೀಚೆಗೆ ಒಬ್ಬ ಹಿಂದಿ ಆಕ್ಟರ್ ಸಹ ಈ ಒಂದು ಸ್ವಜನ ಪಕ್ಷಪಾತದಲ್ಲಿ ಏನೋ ಆಗಿ ಏನೋ ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಸಹ ನಾವು ಗಮನಿಸಿದ್ದೇವೆ. ಹಾಗೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಸ್ವಾರ್ಥಪರತೆ. ಜನಸೇವೆಯೇ ಜನಾರ್ದನನ ಸೇವೆಯೇ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತೆಲ್ಲ ಬೋರ್ಡ್ ಹಾಕ್ಕೊಳ್ಳುವಂತಹ ಈಗಿನ ಕಾಲದೊಳಗೂ ಸಹ ಯಾವುದೂ ಕೆಲಸವನ್ನ ಅಧಿಕಾರಿ ವರ್ಗದವರಿಂದಲೇ ಸಹ ಈ ಎಲ್ಲ ಹೇಳಿಕೆಗಳು ಇವತ್ತು ಕಡೆಗಣಿಸಲ್ಪಟ್ಟಾವ. ತಮ್ಮ ಲಾಭಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಏನು ಸಮಾಜದ ಉದ್ದೇಶವನ್ನು ಒಳಗೊಂಡಿಲ್ಲ. ಹಾಗೆ ಸಾರ್ವಜನಿಕರಿಗೆ ಪೂರಕವಾದಂತಹ ಸೌಕರ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಹ ಒಂದು ಪ್ರಮುಖವಾದ. ಇಲ್ಲಿ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂತಂದ್ರೆ ಸ್ವಾರ್ಥತೆ ಅನ್ನುವಂಥದ್ದು. ಹಾಗಾಗಿ ಈ ಸ್ವಾರ್ಥತೆಯೂ ಸಹ ಭ್ರಷ್ಟಾಚಾರಕ್ಕೆ ಕಾರಣ ಆಗಬಲ್ಲದು. ಜೊತೆಗೆ ಭ್ರಷ್ಟ ರಾಜಕಾರಣಿಗಳು ಸಹ ಪ್ರಮುಖವಾದಂತಹ ಕಾರಣ. ಚುನಾವಣಾ ವ್ಯವಸ್ಥೆ ಎಷ್ಟೇ ಚಲೋ ಇದ್ರೂ ಸಹ ಮತಗಳ ಖರೀದಿಯಿಂದ ಮತದಾರರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ. ಇದು ಭ್ರಷ್ಟ ವ್ಯಕ್ತಿಗಳು ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಇನ್ನು ಮತ್ತೊಂದು ಪ್ರಮುಖ ಕಾರಣ ಅಂತಂದ್ರೆ ನೈತಿಕತೆಯ ಕೊರತೆ ಅನ್ನುವಂಥದ್ದು. ಕುಟುಂಬದಲ್ಲಿ ಹಿರಿಯರು, ತಂದೆ ತಾಯಂದಿರು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರು ನೈತಿಕ ಶಿಕ್ಷಣವನ್ನು ಕೊಡದೇ ಇರುವಂಥದ್ದು ಪ್ರಮುಖವಾಗಿ ಇವತ್ತು ಈ ಒಂದು ಭ್ರಷ್ಟಾಚಾರಕ್ಕೆ ಪ್ರಮುಖವಾದಂತಹ ಕಾರಣ. ಒಂದು ದೇಶದ ಭವಿಷ್ಯ ತರಗತಿಗಳಲ್ಲಿ ರೂಪುಗೊಳ್ಳುತ್ತದೆ ಅನ್ನುವಂಥದ್ದು ಭ್ರಷ್ಟಾಚಾರದ ಕೃತ್ಯಗಳು ನೈತಿಕ ಮೌಲ್ಯಗಳನ್ನು ನುಂಗಿ ಹಾಕಿರುವಂಥದ್ದು ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಗಿ ಇವತ್ತು ಪರಿಗಣಿಸಲ್ಪಟ್ಟದ. ಇವಿಷ್ಟು ಪ್ರಮುಖವಾದಂತಹ ಕಾರಣಗಳು. ಇನ್ನು ಇದು ಹೆಂಗೆ ಪ್ರಜಾಪ್ರಭುತ್ವಕ್ಕೆ ಅಡ್ಡಿ ಆಗಬಲ್ಲದು ಅಂತಂದ್ರೆ ಶಕ್ತಿಯುತ ರಾಜಕಾರಣ ಅನ್ನುವಂಥದ್ದು ಪ್ರಮುಖ ಮೊದಲ ಅಂಶ. ನೆಹರೂರವರ ಉತ್ತಮ ರಾಜಕೀಯ ಅನ್ನುವಂತಹ ಸ್ಥಾನವನ್ನ ಶಕ್ತಿ ರಾಜಕಾರಣ ಆವರಿಸಿಕೊಂಡೈತಿ. ಪ್ರಸ್ತುತ ನೆಹರೂರವರ ಉತ್ತಮ ರಾಜಕೀಯ ಅನ್ನುವಂಥದ್ದನ್ನ ಆ ಒಂದು ಸ್ಥಾನವನ್ನ ಇವತ್ತ ಶಕ್ತಿ ರಾಜಕಾರಣ ಅನ್ನುವಂಥದ್ದು ಆವರಿಸಿಕೊಂಡೈತಿ. ಹಣಬಲ ಮತ್ತು ತೋಳ್ಬಲಗಳು ಇರುವಂತಹ ಅವರು ಪ್ರಾಬಲ್ಯವನ್ನ ಮೆರೀತಾರೆ. ರಾಜಕಾರಣ ಹಣ ಮಾಡುವಂತಹ ಮತ್ತು ಹೆಸರುಗೊಳಿಸುವಂತಹ ಕಾರ್ಯವಾಗಿ ಮಾರ್ಪಟ್ಟಿದೆ ಹೊರತು ಇದು ಯಾರಿಗೂ ಸೇವೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾಡುವಂಥದ್ದಲ್ಲ. ಹಾಗಾಗಿ ಇದು ಮುಖ್ಯವಾದಂತಹ ಪ್ರಜಾಪ್ರಭುತ್ವದ ಮೂಲ ತತ್ವನೇ ಏನು ಅಂತಂದ್ರೆ ಪ್ರಜಾಪ್ರಭುತ್ವ ಎಲ್ಲರಿಗೂ ಅಧಿಕಾರದ ಎಲ್ಲರಿಗೂ ಸೇವೆಗಳು ಸಿಗಬೇಕು ಮತ್ತು ಎಲ್ಲರೂ ರಾಜಕೀಯದೊಳಗ ಭಾಗವಹಿಸಬೇಕು ಅನ್ನೋದು. ಆದರೆ ಇಲ್ಲಿ ಆ ಒಂದು ವ್ಯವಸ್ಥೆ ಕಂಡುಬರುವುದಿಲ್ಲ. ಇದು ಪ್ರಮುಖವಾದಂತಹ ಒಂದು ಅಡೆತಡೆ. ಹಾಗೆ ರಾಜಕೀಯ ಅಪರಾಧೀಕರಣ ಅನ್ನುವಂಥದ್ದು ಅತಿಯಾದ ರಾಜಕೀಯ ಅಪರಾಧೀಕರಣ ಅನ್ನುವಂಥದ್ದು ಕಾನೂನು ಬಾಹಿರವಾಗಿ ರಾಜಕೀಯ ಕುಕೃತ್ಯಗಳಿಗೆ ದಾರಿ ಮಾಡಿಕೊಟ್ಟದ. ಹಾಗೆ ಚುನಾವಣೆಗಳೊಳಗೆ ಅನವಶ್ಯಕ ದುಂದು ವೆಚ್ಚಗಳಿಗೂ ಸಹ ಕಾರಣ ಆಗೈತಿ. ಇದಕ್ಕಾಗಿ ಕಾನೂನು ಬಾಹಿರ ಮಾರ್ಗಗಳನ್ನು ಅನುಸರಿಸ್ತಾ ಇರುವಂಥದ್ದು ಪ್ರಜಾಪ್ರಭುತ್ವಕ್ಕೆ ನಿಜವಾಗ್ಲೂ ಕಳಂಕವಾಗಿ ಇವತ್ತು ಪರಿಣಮಿಸೈತಿ. ಇನ್ನು ಮತ್ತೊಂದು ಪ್ರಮುಖವಾದಂತಹ ಅಡೆತಡೆ ಅಂತಂದ್ರೆ ಅಧಿಕಾರಶಾಹಿಯ ನೈತಿಕತೆ ಅನ್ನುವಂಥದ್ದು. ಭ್ರಷ್ಟಾಚಾರವು ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಲಾಲಸೆ ಮೊದಲಾದ ರೂಪದೊಳಗ ಆಡಳಿತವನ್ನು ಆವರಿಸಿಕೊಂಡೈತಿ. ಕಾನೂನು ಬಾಹಿರ ರಾಜಕೀಯ ಹಸ್ತಕ್ಷೇಪ ಸರ್ಕಾರ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತದೆ. ಅಧಿಕಾರಶಾಹಿಯ ಆಡಳಿತಾತ್ಮಕ ದುರಾಚಾರದಿಂದ ಇದೊಂದು ತಡೆಯಾಗಿ ಪರಿಣಮಿಸೈತಿ ಈ ದಿನ.
ಇನ್ನು ಸಾಮಾಜಿಕ ನ್ಯಾಯದ ಉಲ್ಲಂಘನೆ ಎನ್ನುವಂಥದ್ದು ಮತ್ತೊಂದು ಪ್ರಮುಖವಾದಂತಹ ತೊಡಕು. ಭ್ರಷ್ಟಾಚಾರದ ಮೂಲಕ ಗಳಿಸಿದಂತಹ ಸಂಪತ್ತು ಕೇವಲ ಕೆಲವೇ ಜನರೊಳಗೆ ಕೇಂದ್ರೀಕೃತ ಆಗ್ತೈತಿ. ಸಾಮಾಜಿಕ ಆರ್ಥಿಕ ನ್ಯಾಯದ ತತ್ವವನ್ನು ಇದು ಉಲ್ಲಂಘನೆ ಮಾಡ್ತೈತಿ ಅಂತಂದ್ರೆ ಕೆಲವೊಂದಿಷ್ಟು ಮಂದಿ ಐಷಾರಾಮಿ ಜೀವನವನ್ನು ನಡೆಸ್ತಾರೆ, ಇನ್ನೂ ಕೆಲವೊಂದಿಷ್ಟು ಮಂದಿಗೆ ಬಡತನ ಇರ್ತೈತಿ, 3 ಹೊತ್ತಿನ ಊಟಕ್ಕೂ ಸಹ ಗತಿ ಇರುವುದಿಲ್ಲ. ಅಂತಹ ಒಂದು ಕೆಲವೊಂದಿಷ್ಟು ಪರಿಸ್ಥಿತಿಗಳನ್ನು ಸಹ ನಾವು ನೋಡ್ತೀವಿ. ಹಾಗಾಗಿ ಇದು ಒಂದು ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಸೃಷ್ಟಿಸಿ ಪ್ರಜಾಪ್ರಭುತ್ವದ ಮೂಲ ತತ್ವಗಳಿಗೆ ಧಕ್ಕೆಯನ್ನು ಉಂಟು ಮಾಡ್ತೈತಿ. ಈ ಎಲ್ಲ ರೀತಿಯಲ್ಲಿ ಇದು ಈ ದಿನ ಭ್ರಷ್ಟಾಚಾರ ಅನ್ನುವಂಥದ್ದು ಪ್ರಜಾಪ್ರಭುತ್ವಕ್ಕೆ ತೊಡಕಾಗಬಲ್ಲದು. ಇನ್ನು ಇದಕ್ಕೆ ಕೆಲವೊಂದಿಷ್ಟು ಸುಧಾರಣೆಗಳನ್ನು ನಮ್ಮ ಸರ್ಕಾರಗಳು ಜಾರಿಗೊಳಿಸ್ತಾವೆ. ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯನ್ನು 1947 ಮತ್ತು 1988 ಜಾರಿಯನ್ನಗೊಳಿಸಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದೊಳಗೆ. ಹಾಗೆ 1963 ಕೇಂದ್ರೀಯ ತನಿಖಾ ದಳ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಏನು ಕರಿತೀವಿ, CBI, ಅದು ಜಾರಿಗೆ ಬಂದಿದೆ. ಹಾಗೆ 1964 ಕೇಂದ್ರೀಯ ಜಾಗೃತಿ ದಳ, ಅದನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಕರಿತೀವಿ, ಅದು ಸಹ ಜಾರಿಗೆ ಬಂದಿದೆ. ಇವಿಷ್ಟು ಈ ಒಂದು ಭ್ರಷ್ಟಾಚಾರವನ್ನು ತಡೆಯಲಿಕ್ಕಿರುವಂತಹ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಕಾನೂನುಗಳು. ಹಾಗೆ ಈ ಭ್ರಷ್ಟಾಚಾರದ ಕ್ಷೇತ್ರದಲ್ಲಿಯೇ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಹೋರಾಟ ಅಂತಂದ್ರೆ 2011 ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರದ ವಿರುದ್ಧ ಭಾರತ ಅಂತ ಹೇಳಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂತಹ ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ಬಹಳಷ್ಟು ಮಂದಿ ಇದಕ್ಕೆ ಕೈ ಜೋಡಿಸಿದ್ರು. ಹಾಗೆ ಸಾಕಷ್ಟು ಸಂಸ್ಥೆಗಳು ಸಹ ಇದರಲ್ಲಿ ಕೈ ಜೋಡಿಸಿದ್ರು. ಇದರ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಲೋಕಪಾಲ್ ಸಂಸ್ಥೆಯನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಒತ್ತಡ ಆಗಿತ್ತು. ಇವರು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತಾ ಇದ್ರು. ಹಾಗಾಗಿ 2 ಪ್ರಮುಖವಾದಂತಹ ಲೋಕಪಾಲ್ ಮತ್ತು ಲೋಕಾಯುಕ್ತ, ಈ 2 ಸಂಸ್ಥೆಗಳು ಹುಟ್ಕೊಂಡ್ವು. ಅದಕ್ಕಿಂತ ಪೂರ್ವದೊಳಗೆ ಮೊರಾರ್ಜಿ ದೇಸಾಯಿ ನೇತೃತ್ವದ ಪ್ರಥಮ ಆಡಳಿತಾತ್ಮಕ ಸುಧಾರಣೆ ಆಯೋಗ ಸ್ವೀಡನ್ ಮಾದರಿಯ ಒಂಬಡ್ಸ್ಮನ್ ಅಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿತ್ತು. ಆದರೆ ಇವತ್ತದನ್ನು ನಾವು ಕೇಂದ್ರದಲ್ಲಿ ಲೋಕಪಾಲ್ ಮತ್ತು ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆಗಳಂತ ಹೇಳಿ ಕರೀಬಹುದು. ಲೋಕಪಾಲ್ 2014 ಜನವರಿ 1ನೇ ತಾರೀಕಿಗೆ ರಚನೆ ಆಗೈತಿ, ಅದರ ಜಾರಿಗೆ ಬಂದೈತಿ. ಇದರ ರಚನೆಯನ್ನು ಹೆಂಗೆ ಮಾಡ್ತಾರೋ ಅಂತಂದ್ರೆ ಇದು ಒಟ್ಟು 9 ಮಂದಿಯನ್ನು ಒಳಗೊಂಡಿರ್ತೈತಿ. ಇಲ್ಲಿ ನಾನು 1+8 ಅಂತ ಏನು ಹೇಳಕತ್ತೀನಿ. ಒಬ್ಬರು ಚೇರ್ಮನ್ ಇರ್ತಾರೆ, 8 ಮಂದಿ ಸದಸ್ಯರು ಇರ್ತಾರೆ. ಸುಪ್ರೀಂ ಕೋರ್ಟಿನ ಹಾಲಿ ನ್ಯಾಯಾಧೀಶರು ಇದರ ಮುಖ್ಯಸ್ಥರಾಗಿರ್ತಾರೆ. 8 ಮಂದಿ ಸದಸ್ಯರೊಳಗೆ 4 ಮಂದಿ ಸುಪ್ರೀಂ ಕೋರ್ಟಿನ ಅಥವಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿರ್ತಾರೆ. ಮತ್ತು ಉಳಿದವರು ಜಾಗೃತ ದಳದ ಅಂದ್ರೆ ಇದೇನೈತಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಯ್ತಲ್ಲ, ಅದರೊಳಗೆ ಕನಿಷ್ಠ 25 ವರ್ಷಗಳ ಅನುಭವವನ್ನು ಹೊಂದಿರ್ತಾರೆ. ಅವರು ಪಕ್ಷಾತೀತ ಆಗಿರಬೇಕು. ಇಲ್ಲಿ ಸಹ ಕೆಲವೊಂದಿಷ್ಟು ಸೂಕ್ತ ಪ್ರಾತಿನಿಧ್ಯವನ್ನು ಕೊಡಬೇಕು. SC/ST ಅವರಿಗೆ, OBC ಅವರಿಗೆ, ಆಮೇಲೆ ಮೈನಾರಿಟಿ ಅವರಿಗೆ ಮತ್ತು ವುಮೆನ್, ಹಿಂಗೆ ಕೆಲವೊಂದಿಷ್ಟು ಅಲ್ಲಿ ರಿಸರ್ವೇಷನ್ಸ್ ಅನ್ನು ಕೂಡ ಇಟ್ಟಾರೆ. ಲೋಕಪಾಲರನ್ನ ಭಾರತದ ರಾಷ್ಟ್ರಪತಿಗಳು, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್, ವಿರೋಧ ಪಕ್ಷದ ನಾಯಕರ ಜೊತೆ ಸಮಾಲೋಚನೆಯನ್ನು ಮಾಡಿ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷ ಆಗಿರ್ತೈತಿ. ಮತ್ತು ಲೋಕಪಾಲ್ ಅಧಿಕಾರ ವ್ಯಾಪ್ತಿಯು ಪ್ರಧಾನಮಂತ್ರಿ, ಮಂತ್ರಿಮಂಡಲದ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯ ಶಾಸನ ಸಭೆಯ ಸದಸ್ಯರನ್ನು ಒಳಗೊಂಡಂಗ ಕೇಂದ್ರ ಸರ್ಕಾರದ ಚಟುವಟಿಕೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಉದ್ಯೋಗ ವರ್ಗದವರೆಗೂ ಸಹ ಇದು ವ್ಯಾಪಿಸ್ತದೆ. ಇದಿಷ್ಟು ಒಂದು ಲೋಕಪಾಲದ ಅಧಿಕಾರ ವ್ಯಾಪ್ತಿ. ಇನ್ನು ಇವರ ಅಧಿಕಾರದ ಬಗ್ಗೆ ನಾವು ನೋಡೋದಾದ್ರೆ ಅಧಿಕಾರ ಕಾರ್ಯಗಳೇನೇನು ಇವ್ರದ್ದು ಅಂತಂದ್ರೆ ತಪ್ಪನ್ನು ಮಾಡುವಂತಹ ಸರ್ಕಾರಿ ಉದ್ಯೋಗಿಗಳಿಗೆ ಶಿಕ್ಷೆಯನ್ನು ಕೊಡುವಂಥದ್ದು. ಹಾಗೆ ವಿದೇಶ ಮೂಲದಿಂದ ಏನು ಕೆಲವೊಂದಿಷ್ಟು ಮಂದಿ ಡೊನೇಷನ್ಸ್ ಅನ್ನು ಪಡ್ಕೊಂತಿರ್ತಾರಲ್ಲ, ಅಂತಹ ಸಂಘ ಸಂಸ್ಥೆಗಳ ಆ ವ್ಯಾಪ್ತಿ ಈ ಒಂದು ಲೋಕಪಾಲ್ ಸಂಸ್ಥೆಯಲ್ಲಿ ಅಧೀನದಲ್ಲಿ ಇರ್ತದೆ. ಹಾಗೆ ಲೋಕಪಾಲ್ ಸಂಸ್ಥೆಗೆ ವಹಿಸಿದಂಥ ಮತ್ತೆ ಯಾವುದೇ ಪ್ರಕರಣವನ್ನು ತನಿಖೆ ಮಾಡುವಂತಹ ಅಧಿಕಾರ ಇವರಿಗೆ ಐತಿ. ಭ್ರಷ್ಟಾಚಾರದಿಂದ ಗಳಿಸಿದಂತಹ ಆಸ್ತಿಯನ್ನು ಮುಟ್ಟುಗೋಲು ತೆಗೆದುಕೊಳ್ಳುವಂತಹ ಹಾಕಿಕೊಳ್ಳುವಂತಹ ಅಧಿಕಾರ ಲೋಕಪಾಲ್ ಸಂಸ್ಥೆಗೆ ಐತಿ. ಹಾಗೆ ಸಪೋಸ್ ಒಂದು ವೇಳೆ ಭ್ರಷ್ಟಾಚಾರ ಆರೋಪ ಅದು ರುಜುವಾತಾದರೆ ಅಂತಹ ನೌಕರರಿಗೆ 2 ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರನೂ ಇದು ಹೊಂದೈತಿ. ಲೋಕಪಾಲ್ ಕಾಯ್ದೆ ಆರಂಭವಾದ 1 ವರ್ಷದ ಒಳಗೆ ರಾಜ್ಯ ಸರ್ಕಾರಗಳು ಲೋಕಾಯುಕ್ತರನ್ನು ನೇಮಕ ಮಾಡಿಕೊಳ್ಬೇಕು ಅನ್ನುವಂತಹ ಕೆಲವೊಂದಿಷ್ಟು ಈ ರೀತಿಯಾದಂತಹ ಕೆಲವೊಂದಿಷ್ಟು ಅಧಿಕಾರ ಕಾರ್ಯಗಳನ್ನು ಈ ಒಂದು ಲೋಕಪಾಲ್ ಸಂಸ್ಥೆ ಮಾಡ್ತೈತಿ. ಇದು ದೇಶದ ಅಂದ್ರೆ ಕೇಂದ್ರ ಮಟ್ಟದೊಳಗೆ ಲೋಕಪಾಲ್ ಸಂಸ್ಥೆ ಅಸ್ತಿತ್ವದೊಳಗಿದ್ರೆ, ಇನ್ನು ರಾಜ್ಯದ ಮಟ್ಟದೊಳಗೆ ನಾವು ಲೋಕಾಯುಕ್ತ ಸಂಸ್ಥೆಯನ್ನು ಕಾಣ್ತೀವಿ. ದೇಶದೊಳಗೆ ಪ್ರಪ್ರಥಮ ಬಾರಿಗೆ ಒಡಿಶಾ ರಾಜ್ಯ ಲೋಕಾಯುಕ್ತ ಸಂಸ್ಥೆಯನ್ನು ಪರಿಚಯ ಮಾಡ್ತು, ಆದರೆ ಜಾರಿಗೊಳಿಸಲಿಲ್ಲ. ಆದರೆ ಮೊದಲ ಬಾರಿಗೆ 1973 ಮಹಾರಾಷ್ಟ್ರ ರಾಜ್ಯ ಪ್ರಥಮ ಬಾರಿಗೆ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೊಳಿಸಿದ್ರು. ಕರ್ನಾಟಕದೊಳಗೆ 1984 ಈ ಒಂದು ಲೋಕಾಯುಕ್ತ ಸಂಸ್ಥೆ ಜಾರಿಗೆ ಬಂತು. ಹೈಕೋರ್ಟ್ನ ನ್ಯಾಯಾಧೀಶರು, ಶಾಸನ ಸಭೆಗಳ ಮುಖ್ಯಸ್ಥರು, ಅಕೌಂಟೆಂಟ್ ಜನರಲ್ರವರು, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಜಿಲ್ಲಾ ನ್ಯಾಯಾಲಯಗಳ ನ್ಯಾಯಾಧೀಶರು ಈ ಸಂಸ್ಥೆಯ ವ್ಯಾಪ್ತಿಗೆ ಬರುವುದಿಲ್ಲ. ಭ್ರಷ್ಟ ಅಧಿಕಾರಿಗಳ ಮನೆಗೆ
ಮತ್ತು ಕಚೇರಿಗೆ ದಾಳಿ ಮಾಡುವಂತಹ ಅಧಿಕಾರವನ್ನ ಈ ಒಂದು ಲೋಕಾಯುಕ್ತ ಸಂಸ್ಥೆ ಹೊಂದೈತಿ. ರಾಮಕೃಷ್ಣ ಹೆಗಡೆಯವರ ನೇತೃತ್ವದೊಳಗೆ 1984 ಲೋಕಾಯುಕ್ತ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಅಥವಾ ರಾಜ್ಯ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರನ್ನ ಲೋಕಾಯುಕ್ತರನ್ನಾಗಿ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯನ್ನ ಉಪ ಲೋಕಾಯುಕ್ತರನ್ನಾಗಿ ಹೊಂದಿರುತ್ತದೆ. ಮುಖ್ಯಮಂತ್ರಿಯವರು, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ವಿಧಾನಸಭೆ ಸ್ಪೀಕರ್ ಅವರು, ವಿಧಾನ ಪರಿಷತ್ತಿನ ಸಭಾಪತಿಗಳು, ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂಗ ಸಮಿತಿಯ ಶಿಫಾರಸಿನ ಮೇಲೆ ರಾಜ್ಯಪಾಲರು, ಅಲ್ಲಿ ಲೋಕಪಾಲರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಇಲ್ಲಿ ಲೋಕಾಯುಕ್ತರನ್ನ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇವರು ಸಹ 5 ವರ್ಷದ ಅವಧಿಗೆ ನೇಮಕ ಆಗ್ತಾರೆ. ಇಲ್ಲೂ ಸಹ ಒಂದು ವೇಳೆ ರುಜುವಾತಾದರೆ ಅಂಥವರಿಗೆ ಅಸಮರ್ಥತೆ ಮತ್ತು ಸಾಬೀತಾದಂತಹ ದುರ್ನಡತೆ ಆಧಾರದ ಮೇಲೆ ರಾಜ್ಯ ಶಾಸನ ಸಭೆಯ 2/3 ಭಾಗದಷ್ಟು ಬಹುಮತದಿಂದ ರಾಜ್ಯಪಾಲರು ಇವರನ್ನ ತೆಗೆಯುವಂತಹ ಅಧಿಕಾರವನ್ನು ಹೊಂದಾರೆ. ಅಂದ್ರೆ ಇವರನ್ನ ಪದಚ್ಯುತಿ ಮಾಡುವಂತಹ ಒಂದು ಪದ್ಧತಿ ಇದು. ವಿಶ್ವನಾಥ್ ಶೆಟ್ಟಿ ಅವರು ಕರ್ನಾಟಕದ ಲೋಕಾಯುಕ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಿಂಗೆ ಕೆಲವೊಂದಿಷ್ಟರ ಬಗ್ಗೆ ನಾವು ಇಲ್ಲಿ ನೋಡಬಹುದು. ಹಾಗೆ ಅಧಿಕಾರ ಮತ್ತು ಇವರ ಕಾರ್ಯಗಳ ಬಗ್ಗೆ ನೋಡೋದಾದ್ರೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಇವರು ಅಂತಂದ್ರೆ, ಸಾರ್ವಜನಿಕರು ಸಲ್ಲಿಸಿದಂತಹ ದೂರಿನ ಮೇರೆಗೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಅವ್ರ ಮೇಲೆ ದೂರಿನ ಆಧಾರದ ಮೇಲೆ ರಾಜ್ಯ ಸರ್ಕಾರಿ ನೌಕರರ, ಅಧಿಕಾರಿಗಳ, ಮಂತ್ರಿಗಳ, ರಾಜಕಾರಣಿಗಳ ಮೇಲೆ ವಿಚಾರಣೆಯನ್ನು ನಡೆಸುವಂತಹ ಅಧಿಕಾರ ಐತಿ. ಸರ್ಕಾರಿ ಅಧಿಕಾರಿಗಳ ಮತ್ತು ನೌಕರರ ಮೇಲಿನ ಭ್ರಷ್ಟಾಚಾರ ಮತ್ತು ದುರಾಡಳಿತದ ಮೇಲೆ ಲೋಕಾಯುಕ್ತರು ವಿಚಾರಣೆಯನ್ನು ನಡೆಸ್ತಾರೆ. ಸ್ಥಳೀಯ ಸಂಸ್ಥೆಗಳಾದಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಬರುವಂತಹ ಭ್ರಷ್ಟಾಚಾರ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಂತಹ ದೂರುಗಳ ಮೇಲೆ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಈ ಲೋಕಾಯುಕ್ತರು ಮಾಡ್ತಾರೆ. ಹಾಗೆ ಏನು ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆದಾಗ ಅದು ಒಂದು ವೇಳೆ ನಿಜ ಆಯಿತು ಅಂತಂದ್ರೆ ಅವರಿಗೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಇಲಾಖೆಯಿಂದ ತಮಗೆ ಅಗತ್ಯ ಇರುವಂತಹ ದಾಖಲೆಯನ್ನು ಮತ್ತು ಕಡತಗಳನ್ನು, ಅಂದರೆ ಯಾವುದೇ ಡೀಟೇಲ್ಸನ್ನು ಇವರು ತರಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಲೋಕಾಯುಕ್ತರು ಪ್ರತಿ ವರ್ಷ ತಮ್ಮ ವಾರ್ಷಿಕ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸ್ತಾರೆ. ಮತ್ತು ಜೊತೆಗೆ ರಾಜ್ಯ ಸರ್ಕಾರದ ಶಾಸನಬದ್ಧ ವಿಧಿಯಿಂದ ರಚಿಸಲ್ಪಟ್ಟಂತಹ ಸ್ವಾಯತ್ತ ಸಂಸ್ಥೆಗಳಾದಂತಹ ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆದೊಳಗೆ ಸಾರ್ವಜನಿಕರಿಗೆ ತೊಂದರೆಯಾದಾಗ ಅವರ ದೂರಿನ ಮೇರೆಗೆ ಈ ಸಂಸ್ಥೆಗಳ ಮೇಲೆ ದಾಳಿಯನ್ನು ಮಾಡಿ ತಪ್ಪಿತಸ್ಥ ಅಧಿಕಾರಿ ಮತ್ತು ನೌಕರರ ಮೇಲೆ ವಿಚಾರಣೆ ನಡೆಸುವಂತಹ ಈ ಎಲ್ಲ ಅಧಿಕಾರ ಕಾರ್ಯಗಳನ್ನು ಈ ಒಂದು ಲೋಕಾಯುಕ್ತ ಸಂಸ್ಥೆ ಮಾಡ್ತದೆ. ವಿಶೇಷವಾಗಿ ಕರ್ನಾಟಕದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮತ್ತು ನ್ಯಾಯಮೂರ್ತಿ ಎನ್ ವೆಂಕಟಾಚಲ ಅವರು ಬಹಳ ಕ್ರಿಯಾತ್ಮಕವಾಗಿ ಕೆಲಸ ಮಾಡೋದ್ರ ಮೂಲಕ ಭ್ರಷ್ಟಾಚಾರವನ್ನು ಕಿತ್ತೊಗಿಲಿಕ್ಕೆ ಒಂದು ಉತ್ತಮವಾದಂತಹ ಅಡಿಪಾಯವನ್ನು ಹಾಕಿದ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಹಿಂಗೆ ಇಷ್ಟು ವಿಚಾರಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡಿದ್ವಿ. ವಿಶೇಷವಾಗಿ ರಾಷ್ಟ್ರ ನಿರ್ಮಾಣ ಅನ್ನುವಂತಹ ಒಂದು ಪರಿಕಲ್ಪನೆ ಅದು ಸಾರ್ವತ್ರಿಕವಾದಂಥದ್ದು. ಅದು ಯಾವತ್ತಿಗೂ ನಾವು ರಾಷ್ಟ್ರ ನಿರ್ಮಾಣ ಅದು ಇವತ್ತು ಇರ್ತದೆ, ನಾಳೆನೂ ಇರ್ತದೆ, ಮುಂದೇನೂ ಇರ್ತದೆ. ಹಿಂಗೆ ಅದು ಒಂದು ಸಾರ್ವತ್ರಿಕವಾದಂತಹ ಒಂದು ಪರಿಕಲ್ಪನೆ. ಹಾಗಾಗಿ ಈ ರಾಷ್ಟ್ರ ನಿರ್ಮಾಣ ಪರಿಕಲ್ಪನೆ ಅನ್ನುವಂಥದ್ದು ಎಲ್ಲರಲ್ಲೂ ಇರಬೇಕಾಗ್ತದೆ. ಹಾಗೆ ಅದಕ್ಕಿರುವಂತಹ ಸವಾಲುಗಳೇನಿದ್ದಾವೆ ಇವೆಲ್ಲ ನಾವು 2-3 ಭಾಗಗಳಲ್ಲಿ ಡಿಸ್ಕಸ್ ಮಾಡಿದಂತಹ ಈ ಎಲ್ಲ ಸವಾಲುಗಳನ್ನು ಕಿತ್ತೊಗಿಲಿಕ್ಕೂ ಸಹ ಇವತ್ತು ಸರ್ಕಾರಗಳು ಇನ್ನೂ ಸರಿಯಾದಂತಹ ಕ್ರಮಗಳನ್ನು ಜಾರಿಗೊಳಿಸುವಂತಹ ಒಂದು ಅನಿವಾರ್ಯತೆ, ಅಗತ್ಯತೆ ಇದನ್ನು ಬಹಳ ಐತಿ. ಹಾಗಾಗಿ ಆ ದಿಸೆಯೊಳಗೆ ನಾವೊಂದು ಜಾಗೃತ ಭಾರತದ ಜವಾಬ್ದಾರಿಯುತ ನಾಗರಿಕರಾಗಿ ಬಾಳ್ಬೇಕಾಗಿರುವಂಥದ್ದು ನಿಜಕ್ಕೂ ಇವತ್ತಿನ ಒಂದು ಅಗತ್ಯತೆಯಾಗಿ ಪರಿಣಮಿಸೈತಿ ಅಂತ ಹೇಳೋದ್ರ ಮೂಲಕ ನಾವು ಈ ಅಧ್ಯಾಯವನ್ನು ಮುಗಿಸೋಣ. ಇನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳ ಬಗ್ಗೆ ನೋಡೋಣ. ಕೆಲವೊಂದಿಷ್ಟು ವಿಚಾರಗಳು ನಾವು ಅಲ್ಲಿ ಡಿಸ್ಕಸ್ ಮಾಡೋದೇನು ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ಪದ್ಧತಿ ಅನ್ನುವಂಥದ್ದು, ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಬಂಧಗಳ ಬಗ್ಗೆ, ಕೆಲವೊಂದು ಅಸ್ಮಿತೆ ರಾಜಕಾರಣದ ಬಗ್ಗೆ, ಹಿಂಗೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ಮುಂದಿನ 6ನೇ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡೋಣ. ಮತ್ತು ಮುಂದಿನ ಅಧ್ಯಾಯದಲ್ಲಿ ನಾನೆಲ್ಲ ಮುಂದಿನ ವಿಚಾರಗಳೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.